ಹಲೋ ಫ್ರೆಂಡ್ಸ್, ಇವತ್ತು ಉದ್ದಿನಬೇಳೆ ಹೇಗೆ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೇವೆ. ಅದಕ್ಕೆ ರಾತ್ರಿ 2 ಗ್ಲಾಸ್ ಉದ್ದಿನಬೇಳೆನ ನೆನೆಸಿಡಬೇಕು. ಆದ ನಂತರ ಮಾರ್ನಿಂಗ್ ಸ್ವಚ್ಛ ನೀರು ತೊಳೆದು ಮಿಕ್ಸರ್ನಲ್ಲಿ ಹಾಕಿ ನುಣ್ಣಗಾಗಿ ರುಬ್ಕೋಬೇಕು. ನಂತರ ಈರುಳ್ಳಿನ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಒಂದೆರಡು, ಸ್ವಲ್ಪ ಅದ್ರಕ್, ಕೊತ್ತಂಬರಿ ಸ್ವಲ್ಪ ನುಣ್ಣಗೆ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು, ಮತ್ತು ಒಂದು ಬೌಲ್ನಲ್ಲಿ ಎಣ್ಣೆಯನ್ನು ಹಾಕಬೇಕು. ಹಾಕಿದ್ದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಸಿ ಮಾಡಿ ಕೈಯಲ್ಲಿ ವಡಾವನ್ನು ಹಾಕಿ ಎಣ್ಣೆಯಲ್ಲಿ ಬಿಡಬೇಕು. ಆಯಿತು, ನಿಮ್ಮ ರುಚಿಕರವಾದಂಥ ವಡ ರೆಡಿ ಆಯಿತು. ಈ ಥರ ಮಾಡಬೇಕು. ನೆಕ್ಸ್ಟ್ ವಡಾನ ರೆಡಿ ಆಯಿತು. ರುಚಿಕರವಾದಂಥ 1-2 ಸೆಕೆಂಡ್ನಲ್ಲಿ ಮಾಡುವಂಥ ವಡ ರೆಡಿ ಆಯಿತು. ಇವಾಗ ಶೇಂಗಾನ ಸ್ವಲ್ಪ ಶೇಂಗಾನ ಹುರ್ಕೊಳ್ಬೇಕು. ಮತ್ತು ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು, ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಮಿಕ್ಸಿಲಿ ರುಬ್ಕೊಳ್ಬೇಕು. ಸಣ್ಣಾಗಿ ರುಬ್ಕೊಂಡ ತಕ್ಷಣ ಸ್ವಲ್ಪ ಒಂದು ಇದರಲ್ಲಿ ಎಣ್ಣೆ ಹಾಕಿ ಜೀರಿಗೆ ಹಾಕಬೇಕು. ಸಾಸ್ವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಬಿಸಿ ಮಾಡಿಕೊಂಡು ನಾವು ರುಬ್ಬಿದಂಥ ಶೇಂಗಾ ಚಟ್ನಿನ ಅದರಲ್ಲಿ ಹಾಕಿ ನಾರ್ಮಲ್ ಮೋಡಲ್ಲಿಟ್ಟು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು.